Hey, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ಐ ಆಮ್ ಬುಕಾಂತ್. ಸೊ ಇವತ್ತು ನಾನು ಊರಿಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಭಂಡಾರ ಎಲ್ಲ ಹಚ್ಚಿದ್ದೀನಿ. ಭಂಡಾರ ಏನಕ್ಕೆ ಹಚ್ತಾರಪ್ಪ ಅಂತಂದ್ರೆ ಅದೊಂದು ಸಂಪ್ರದಾಯ ನಮ್ಮಲ್ಲಿ. ಆ ಭಂಡಾರ ಹಚ್ಚಿದ್ರೇನೆ ಅದೊಂಥರ ಕಳೆ ಹೆಂಗ್ ಕಾಣಿಸುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ. ನೋಡ್ತಾ ಇರ್ಬೋದು 3 ಬೊಟ್ಟಿಂಗ್ ಹಚ್ಚಿದ್ರೆ ತುಂಬಾ ಸಖತ್ತಾಗಿ ಕಾಣುತ್ತೆ. ಚೆನ್ನಾಗಿ ಕಾಣ್ತಿದ್ದೀನ. ಸೊ ಈಗ ಏನಪ್ಪ ಅಂತಂತಂದ್ರೆ ಊರಲ್ಲಿ ಬಂದಿದ್ದೀನಿ, ಬೆಂಗಳೂರಿಂದ ಊರಲ್ಲಿ ಬಂದಿದ್ದೀನಲ್ಲ. ನೀವು ನೋಡ್ತಾ ಇರ್ಬೋದು ಈಗ ಈವ್ನಿಂಗ್ ಆಗಿದೆ, ಟೈಮ್ ಎಷ್ಟು ಪ್ರಶಾಂತವಾಗಿದೆ. ನೀವೇ ನೋಡಿ, ನೀವೇ ಕೇಳಿ, ಗೊತ್ತಾಗುತ್ತೆ. ಒಂದ್ಸಲ ವಿಡಿಯೋನ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ವಾ, ತುಂಬಾ ಪೀಸ್ಫುಲ್ ಆಗಿದೆ. ಅಂದ್ರೆ ಈ ತರ ಇರ್ಬೇಕಿದ್ರೆ ಪೀಸ್ಫುಲ್ ಆಗಿ ನೆಮ್ಮದಿಯಾಗಿರ್ಬೇಕಂತ ಹೇಳ್ತಾರಲ್ಲ, ಅದೇ ರೀತಿನೇ. ಇನ್ನು ಈ ಸೈಡ್ ನೀವು ಹೋದ್ರೆ, ನಾರ್ಮಲ್ ಆಗಿ ಈ ಸೈಡ್ ಹೋದ್ರೆ ಆ ಕಡೆ ಒಂದು ಅಗರಿ ಅಂತ ಬರುತ್ತೆ. ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ನೀವು ಚೆಕ್ ಮಾಡ್ಬೋದು. ಹೋಗ್ಬಿಟ್ಟು ಪ್ರೊಫೈಲಲ್ಲಿ ಫುಲ್ ವಿಡಿಯೋ ಮಾಡಿದ್ದೀನಿ. ಏನೇನು ನಮ್ಮ ಮನೆ ದೇವರದು ಅಲ್ಲಿರೋದು ಆ ಕಡೆ. ಅದೇ ಅಗರಿ ಇದೆಯಲ್ಲ, ಅಗರಿ ಅಂದ್ರೆ ನಮ್ಮ ಸೈಡು ಈಗ ಹೆಂಗಂದ್ರೆ ನದಿ ಅಂತಾರಲ್ವಾ, ನದಿ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಬಾರ್ಡರ್, ಅಂದ್ರೆ ಕರ್ನಾಟಕ ಬಾರ್ಡ್ರು, ಆಂಧ್ರ ಬಾರ್ಡ್ರು ಈ ಕಡೆ ಇರೋದು. ನಿಯರ್ ಇಲ್ಲಿ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಆ ಥರ ಇದೆ. ಅದನ್ನು ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ತದನಂತರ ಇನ್ನೊಂದು ಏನಪ್ಪ ಅಂತಂದ್ರೆ, ನಾವು ಚಿಕ್ಕವರಿದ್ದಾಗೆ ತುಂಬಾ ಅಂದ್ರೆ ತುಂಬಾ ಇದು ಮಾಡ್ತಿದ್ವಿ. ಚಿಕ್ಕವರಿದ್ದಾಗೆ ಈಗ ಹೆಂಗಪ್ಪ ಅಂತಂದ್ರೆ ಆಟ ಆಡ್ಬೇಕಂದ್ರೆ ಲೇಡೀಸ್ ಎಲ್ಲ ಒಂದ್ ಕಡೆ ಇವು ತಗೊಳ್ಳೋರು. ಏನಪ್ಪಾ ಅಂತಂದ್ರೆ ಅವ್ರು ಚಿಕ್ಕದೊಂದು ಮೊಬೈಲು, ಆಮೇಲೆ ಪರ್ಸು, ಆಮೇಲೆ ಆಟ ಆಡೋ ಮನೆ, ಆಮೇಲೆ ಏನೋ ಒಂದು ಅದೇ ಅಡಿಗೆ ಮಾಡೋದು, ಅದು ಇದು ಅವ್ರದ್ದು ಲೇಡೀಸ್ದು. ಆಮೇಲೆ ಬಾಯ್ಸ್ ಬಂದ್ಬಿಟ್ಟು ನಮ್ದು. ಅವಾಗ ನಾವು ಹೆಂಗಪ್ಪ ಅಂದ್ರೆ, ನಾವು ಒಳ್ಳೆ ಕಿತಾಪತಿ ನನ್ ಮಕ್ಳು. ಹೆಂಗಂದ್ರೆ ಒಳ್ಳೆ ಗನ್ನುಗಳು, ಗನ್ನುಗಳು, ಆಮೇಲೆ WWE ಆಡ್ತಾರಲ್ಲ, ಅದು ಸ್ಟಿಕ್ಕರ್ಗಳು ಬರ್ತಿದ್ವು ಅವು. ಆಮೇಲೆ ಇನ್ನೇನೇನೋ ಆಮೇಲೆ ಬುಡೇಜರು, ಆಮೇಲೆ ಏನೇನೋ ಒಟ್ಟಿನಲ್ಲಿ ಅವು ಎತ್ತದು, ಇದ್ ಮಾಡೋದು, ಕುಸ್ತಿ ಆಡೋದು, ಆಮೇಲೆ ಕಬಡ್ಡಿ. ಬರೀ ಇಂತದೆ ಬಾಯ್ಸ್. ಲೇಡೀಸ್ ಆ ಕಡೆ, ಬಾಯ್ಸ್ ಈ ಕಡೆ. ಇದೊಂದು ಈ ರೀತಿ ಇರ್ತಾ ಇತ್ತು. ತುಂಬಾ ಚೆನ್ನಾಗಿರ್ತಾ ಇತ್ತು ಚೈಲ್ಡ್ಹುಡ್ ಲೈಫ್ ಬಂದ್ಬಿಟ್ಟು. ನಾನಂತೂ ತುಂಬಾ ಎಂಜಾಯ್ ಮಾಡಿದೀನಪ್ಪ. ನೀವ್ ಎಂಜಾಯ್ ಮಾಡಿದಿರ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನಾನಂತೂ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದೀನಿ. ನೀವು ಎಂಜಾಯ್ ಮಾಡಿದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಅಪ್ಪ. ನನ್ಗಂತೂ ಊರ್ ಸೈಡ್ ಬಂದ್ರೆ ಮತ್ತೆ ಬೆಂಗಳೂರು ರಿಟರ್ನ್ ಹೋಗ್ಬೇಕಂತಂದ್ರು ಹೋಗಕ್ ಮನ್ಸನೇ ಬರಲ್ಲ, ಹಂಗಾಗ್ಬಿಟ್ಟಿದೆ. ಹಬ್ಬ ಬಂದ್ರೆ ಮತ್ತೆ ಬರೋದು, ಹಬ್ಬ ಮುಗಿಸ್ಕೊಂಡು ಒಂದಿನ 2 ದಿನ ತಪ್ಪಿದ್ರೆ ಮತ್ತೆ ರಿಟರ್ನ್ ಹೋಗೋದು. ಇದ್ರೆ 1 ವಾರ 1 ವೀಕ್ ಇರ್ಬೇಕು. ಯಾಕಂತಂದ್ರೆ 1 ವೀಕ್ ಇದ್ರೆ ಏನಾಗುತ್ತೆ, ಬೋರ್ ಬರ್ಬೇಕು. ಬೋರ್ ಬಂದಾಗೆ ಅವಾಗ ರಿಟರ್ನ್ ಹೋಗಕ್ ಚೆನ್ನಾಗಿರುತ್ತೆ. ನಾವ್ ಸುಮ್ನೆ ಬಂದು ಈಗ ಎಲ್ರ ಜೊತೆನು ಖುಷಿಯಾಗಿ ಇಲ್ದೆ, ಅಕ್ಕಂತ ಇಲ್ದೆ ಬಂದು ಹಬ್ಬ ಮಾಡ್ಕೊಂಡು ಹೋದಿವಿ ಅಂತಂದ್ರೆ ಅದು ಒಂಥರ ಇದಾಗ್ಬಿಡುತ್ತೆ. ಏನೋ ಮಾಡಕ್ಕಾಗಲ್ಲ, ಹಂಗೇನೆ. ಹಳ್ಳಿ ಲೈಫೇ, ಸಿಟಿ ಲೈಫೇ. ಸಿಟಿಗೆ ಹೋದವರೆಲ್ಲ ನೋಡಿ, ಈಗ ಹೊಸದಾಗಿ ಹೆಂಗಂದ್ರೆ, ಹೊಸದಾಗಿ ಹೋಗಿರ್ತೀವಲ್ವಾ, ಹಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂತ ತುಂಬಾ ಅಂದ್ರೆ ತುಂಬಾ ಆಸೆ ಇರುತ್ತೆ, ಹುಮ್ಮಸ್ ಇರುತ್ತೆ. ನೋಡ್ಬೇಕು ಅಲ್ಲಿ ಹೆಂಗಿರುತ್ತೋ, ಏನ್ ಮಾಡ್ತಾರೋ ಹಂಗೆ ಅಂತಂದು ಒಂಥರ ಕುತೂಹಲ. ಅದೇ ಹೋದ್ಮೇಲೆ ಅಲ್ಲೇ ಒಂದ್ ಸ್ವಲ್ಪ ದಿನ ಅಂತಲ್ಲ, 1 ಮಂತ್ 2 ಮಂತ್ ಆಮೇಲೆ ಗೊತ್ತಾಗುತ್ತೆ ಈ ಬೆಂಗಳೂರು ಲೈಫೇ ಬೇಡ, ಈ ಲೈಫ್ ಸುಮ್ಮನೆ ಊರಿಗೆ ಹೋಗಿ ಆರಾಮಾಗಿರೋದೇ ಬೆಟರ್ ಅನ್ಸ್ಬಿಡುತ್ತೆ. ಆ ರೀತಿ ಬೆಂಗಳೂರು. ಹಂಗೆ ಒಬ್ಬೊಬ್ರಿಗೆ ಒಂದೊಂದ್ ರೀತಿ. ಅಲ್ಲಿ
ಇರೋರು ಅಂತ ಬೆಂಗಳೂರಲ್ಲಿ ಇರೋರು ಅಂತ ಯಾರು ನೆಮ್ಮದಿಯಾಗಿ ಇಲ್ಲೇ ಇಲ್ಲ. ನನಗೆ ಅನ್ಸಿದ ಮಟ್ಟಿಗೆ, ನಾನು ನೋಡಿರೋ ಮಟ್ಟಿಗೆ ಯಾರು ನೆಮ್ಮದಿಯಾಗೇ ಇಲ್ಲ. ಅಷ್ಟೊಂದು ಇದು ಅಂದ್ರೆ ದುಡಿಯಕ್ ಮಾತ್ರ ಬೆಂಗಳೂರು ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡುತ್ತೆ ಬೆಂಗಳೂರು. ಯಾಕಂತಂದ್ರೆ ಬೆಂಗಳೂರಲ್ಲಿ ಇಲ್ಲಿ ಹಳ್ಳಿಯಲ್ಲಿ ಇರೋರೆಲ್ಲ ಬರೀ ಹೋಗ್ಬಿಟ್ಟು ಬೆಂಗಳೂರಲ್ಲೇ ಸ್ಟೇ ಆಗ್ಬಿಟ್ಟು ಬೆಂಗಳೂರಲ್ಲೇ ದುಡ್ಕೊಂತಿದ್ರೆ, ಇಲ್ಲಿ ಹಳ್ಳಿ ಲೈಫಲ್ಲಿ ಹಳ್ಳಿಲಿ ಫಾರ್ಮಿಂಗ್ ಯಾರು ಮಾಡ್ತಾರೆ? ಹೊಲದಲ್ಲಿ ವ್ಯವಸಾಯ ಮಾಡೋದು, ಈ ಭತ್ತ ಅನ್ನ ಉಣ್ಣೋದು, ಇದೆಲ್ಲ ಹೆಂಗ್ ಬರುತ್ತೆ? ಎಲ್ಲ ಅಲ್ಲೇ ಹೋದ್ರೆ, ಇವಾಗ ಇಲ್ಲಿ ದುಡ್ದು ಓದ್ಬಿಟ್ಟು ಬರೀ ಬೆಂಗಳೂರಲ್ಲಿ ಹೋಗಿ ದುಡಿದ್ರೆ ಇಲ್ಲಿ ಯಾರು ದುಡಿಬೇಕು? ಅದಲ್ದೆ ಮತ್ತೆ ಇಲ್ಲಿ ಸಿಟಿಯಿಂದ ಇಲ್ಲಿ ಹಳ್ಳಿಗೆ ಬಂದು ದುಡಿದ್ರೆ ಜನ ಅವನು ಇನ್ನ ಮದುವೆ ಆಗಿಲ್ಲ ಅಂತಂದ್ರೆ ಹುಡುಗಿನ ಕೊಡಲ್ಲ. ಅದು ಒಂದು ಪ್ರಾಬ್ಲಮ್. ಯಾರಾಗ್ಲಿ ಹಂಗೇನೆ ಬಿಡು. ಈಗ ಹೊಲದಲ್ಲಿ ವ್ಯವಸಾಯ ಮಾಡ್ತಾನೆ ಅಂತಂದ್ರೆ ಯಾರು ಕೊಡಲ್ಲ. ಅದೇ ಈಗ ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಅವನಿಗೆ ಆಸ್ತಿ ಇದೆ, ಅಂತಸ್ತು ಲೈಟ್ ಆಗಿ ಒಂದು 4-5 ಎಕರೆ ಇದೆ ಅಂತಂದ್ರೆ ಓಕೆ, ಅವ್ನು ವ್ಯವಸಾಯ ಮಾಡ್ತಾ ಇದ್ದಾನೆ ಅಂದ್ರೆ ಕೊಡ್ತಾರೆ. ಅವನ್ ಹೆಂಗೆ ಇರ್ಲಿ, ಅವನು ಹೆಂಗೆ ಇರ್ಲಿ, ಅಂಕಲ್ ಆಗಿರ್ಲಿ, ಅವನಿಗೆ ಕೊಟ್ಟೆ ಕೊಡ್ತಾರೆ. ಹಂಗಿದೆ ವ್ಯವಸ್ಥೆ, ಏನು ಮಾಡಕ್ಕಾಗಲ್ಲ. ಈ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಬಂದು ಮಾಡಿ ಮೇಲೆ ಕೂತ್ಕೊಂಡು ಒಂಥರ ಏನೋ ಒಂದ್ ಯೋಚನೆ ಮಾಡ್ತಾ ಇದ್ರೆ ಏನೋ ಯೋಚನೆ ಬರ್ತಾ ಇರುತ್ತೆ. ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ. ಹಂಗೆ ಒಂದ್ ರೀತಿ ಪೀಸ್ಫುಲ್ ಆಗಿರುತ್ತೆ. ಆದ್ರೂ ಬಂದ್ ಕೂತ್ಕೊಂಡ್ರೆ ನಮ್ಮ ಅಜ್ಜಿ ಕೂಗ್ತಾ ಇದಾರೆ ಅವಾಗಿಂದ, ಟೀ ಕುಡಿ ಅಂತ ಬಾ ಅಂತ. ಟೀ ಕುಡಿಸ್ತಾಳೆ, ಬರೀ ಟೀ ಮಾಡೋದು, ಮತ್ತೆ ಏನಾದ್ರು ಸ್ನಾಕ್ಸ್, ಆಮೇಲೆ ಊಟ ಮಾತ್ರ ಸಖತ್ತಾಗಿ ಮಾಡ್ತಾರೆ ಬಿಡಿ ನಮ್ಮ ಅಜ್ಜಿ. ಆಮೇಲೆ ಸ್ನಾಕ್ಸ್ ಆಗಿರ್ಬೋದು, ಏನೋ ಮಂಡಕ್ಕಿ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಒಟ್ನಲ್ಲಿ ಅವ್ರಿಗೆ ನೀರು ಸ್ಟಾಕ್ ಇರ್ಬೇಕು. ಅವ್ರು ಬರೀ ಸ್ನಾನ ಮಾಡೋದು, ನೀರು ಚೆಲ್ಲೋದು ಜಾಸ್ತಿ. ಅವ್ರಿಗೆ ನೀರು ಹೆವಿ ಸ್ಟಾಕ್ ಇರ್ಬೇಕು, ನೀರು ತಂದಿಡ್ಬೇಕು. ನೀರು ಬಿಟ್ಟಿಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಬೋರ್ ನೀರು ಹೋಗಿ ತಗೊಂಬಂದ್ಬಿಡ್ತೀನಿ. ಒಂದ್ 4-5 ಕೂಡ ತಗೊಂಬಂದು ಅವ್ರಿಗೆ ಸ್ಟಾಕ್ ಇಟ್ಬಿಟ್ರೆ ಆಮೇಲೆ ಮುಗೀತು. ಅವ್ರು ನಮ್ಮ ಅಜ್ಜಿ ಮಾತಾಡೋದು ಇಲ್ಲ. ಅವ್ರಿಗೇನ್ ಒಟ್ಟಿನಲ್ಲಿ ನೀರು ಸ್ಟಾಕ್ ಇರ್ಬೇಕು ಅವ್ರಿಗೆ, ಅಷ್ಟೇನೆ. ಮತ್ತೆ ಏನ್ ಸಮಾಚಾರ, ಇನ್ನೇನ್ ಮಾತಾಡೋದು? ಈ ವಿಡಿಯೋದಲ್ಲೂ ಅಷ್ಟೊಂದೇನು ಇದಿರಲ್ಲ, ನಾರ್ಮಲ್ ಸುಮ್ನೆ ಹಿಂಗೆ ಏನ್ ವಿಡಿಯೋ ಮಾಡೋದು ಅಂತಂದು ಸುಮ್ನೆ ಹಿಂಗೆ ಬಂದು ಕೂತ್ಕೊಂಡೆ, ಥಿಂಕ್ ಮಾಡ್ತಾ ಇದ್ದೆ. ಏನು ಮಾಡಕ್ಕೂ ಆಗ್ತಾ ಇಲ್ಲ, ಯಾವ್ದು ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ಸುಮ್ನೆ ಹಂಗೆ ವಿಡಿಯೋ ಮಾಡಿ ನೋಡೋಣ ಯಾವ್ದ್ರ ಬಗ್ಗೆ ಮಾತಾಡ್ತಾ ಹಿಂಗೆ ಮಾಡೋಣ ಅಂತ ಇದ್ ಮಾಡಿದ್. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಯೂಟ್ಯೂಬ್ ಇಂದ ಅವಾಗ ಒಂದು ಕಮೆಂಟ್ ಬಂದಿತ್ತು. ಅಂದ್ರೆ ಏನೋ ಒಂದು ಕಮೆಂಟ್ ಹಾಕಿದ್ರು, ಅದಕ್ಕೆ ನಾನು ರೆಸ್ಪಾಂಡ್ ಮಾಡಿದೆ ಹಂಗೆ. ಆಮೇಲೆ ಮಾಡ್ತಾ ಅವ್ರು ಏನೋ ಕಂಗ್ರಾಚುಲೇಷನ್ಸ್, ಹಂಗ ಹಿಂಗೆ ಚೆನ್ನಾಗಿ ಮಾಡ್ತಾ ಇದ್ರ, ಹಂಗೆ ಕಂಟಿನ್ಯೂ ಮಾಡಿ, ನಮ್ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ ಅಂತಂದು ಅವರು ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು. ಏನೋ ಅವ್ರ ಹೆಸರು ಏನೋ ಬಂತು, ಅದೇ ಯೂಟ್ಯೂಬ್ ಅಂತಾನೆ ಬಂತು, ಯೂಟ್ಯೂಬ್ ಎಂಪ್ಲಾಯ್ ಏನೋ ಬಂತ ಅವ್ರ ಕಡೆಯಿಂದ ಮೆಸೇಜ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ. ಆಮೇಲೆ ಪೇಷನ್ಸ್, ಕನ್ಸಿಸ್ಟೆನ್ಸಿ ಇಂದ ಮಾಡಿ, ಹಂಗೆ ಮಾಡಿ, ಏನೋ ತಮ್ಮನೇಲು ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಆಗ್ತಾ ಇದೀರಾ, ಹಂಗೆ ಹಿಂಗೆ ಏನೇನೋ ಯೂಟ್ಯೂಬ್ ಕಡೆಯಿಂದ ಮೆಸೇಜ್ ಬಂತು, ಮೇಲಲ್ಲಿ ಬಂತು. ನಾನು ಮೇಲೆಲ್ಲ ಹಂಗೆ ರಿಟರ್ನ್ ರಿಪ್ಲೈ ಮಾಡಿದೆ. ನಮ್ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾ ಇಲ್ಲ ಅಂತ ನಾನು ಮೆಸೇಜ್ ಹಾಕಿದ. ಅವರು ಸರಿ, ನಾವು ಸಪೋರ್ಟ್ ಮಾಡ್ತೀವಿ, ಹಂಗೆ ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ಆಗ ಜನ ಸಪೋರ್ಟ್ ಮಾಡ್ತಾರೆ, ಏನೋ ಬಂತಪ್ಪ ಮೆಸೇಜಲ್ಲಿ, ಅದೇ ಮೇಲಲ್ಲಿ. ಸರಿ, ನಾನು ಕೊಡ್ತೀನಿ ಕಂಟೆಂಟ್ ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಜನಕ್ಕೆ ರೀಚ್ ಮಾಡಿಸ್ತೀಯ ನೀನು ಜನಕ್ಕೆ ರೀಚ್ ಮಾಡಿಸ್ತೀಯ ನೀನು ಅಂತ ನಾನು ಮೇಲ್ ಮಾಡಿದೆ, ರಿಟರ್ನ್. ಆಮೇಲೆ ಅವ್ರೇನೋ ಸ್ಮೈಲ್ ಬಂತು, ಅದೇನೋ ಸ್ಮೈಲ್ ಸಿಂಬಲ್ ಬಂತು, ಹಿಂಗ ತಮ್ಮನೇಲ್ ಸಿಂಬಲ್ ಬಂತು. ಸರಿ, ಓಕೆ ಅಂತಂದು ನಾನು ಸ್ಟಾರ್ಟ್ ಮಾಡ್ತೀನಿ. ಫಿಟ್ನೆಸ್ ಬಗ್ಗೆ ಮತ್ತೆ ಟ್ರಾವೆಲ್ ಬಗ್ಗೆನೂ ಅಷ್ಟು ಇನ್ನೂ ಮಾಡಿಲ್ಲ. ಯಾವ್ದೋ ಒಂದು ವಿಡಿಯೋ ಮಾತ್ರ, ಅದ್ಯಾವ್ದು ಬೆಟ್ಟಕ್ಕೆ ಹೋಗಿದ್ದೊಂದು, ಇನ್ನೊಂದು
ನಮ್ಮ ಮನೆ ದೇವ್ರಿಗೆ ಹೋಗಿದ್ದು ಅದೊಂದೇ ಟ್ರಾವೆಲ್ದು, ಅದು ಎರಡೇ ಮಾಡಿದ್ದು. ಟ್ರಾವೆಲ್ದು ಮಾಡಬೇಕು. ನನಗೂ ಟ್ರಾವೆಲ್ ಅಂದ್ರೆ ತುಂಬಾ ಇಷ್ಟ. ಮೊದಲೆಲ್ಲ ಹೆಂಗ್ ಹೋಗ್ತಾ ಇದ್ನ ಗೊತ್ತಾ ಟ್ರಾವೆಲ್ ಅಂದ್ರೆ, ಬರೀ ಯಾವಾಗ ಸಂಡೇ ಲೀವ್ ಸಿಕ್ತು, ಅಂದ್ರೆ ಬೈಕ್ ಇದ್ದಲ್ಲ ಏನೂ ಇದ್ದಿಲ್ಲ ನನ್ನ ಹತ್ರ. ಸಂಡೇ ಯಾವಾಗ ಲೀವ್ ಸಿಕ್ತು ಹೋಗ್ತಾ ಇರೋದು, ಬ್ಯಾಗ್ ತಗೊಂಡು ಬಸ್ ಹತ್ಬಿಟ್ಟು ಸೀದಾ ಹೋಗ್ತಾ ಇದ್ದೆ. ಆ ಕಡೆ ಚಿಕ್ಕಮಂಗ್ಳೂರು, ನಂದಿ ಹಿಲ್ಸು, ಆ ಕಡೆ ಈ ಕಡೆ ಫುಲ್ ಹೆವಿ ಸುತ್ತಾಡಿದ್ದೀನಿ ಪ್ಲೇಸಸ್ ಮಾತ್ರ. ತುಂಬಾನೇ ಕರ್ನಾಟಕದಲ್ಲಿ ತುಂಬಾನೇ ಪ್ಲೇಸಸ್ ಸುತ್ತಾಡಿದ್ದೀನಿ. ಇನ್ನು ನೋಡೋದಿದೆ, ಅಲ್ಲಿ ಇಲ್ಲಿ ಹೈಡನ್ ಪ್ಲೇಸಸ್ ಇದೆ, ತುಂಬಾ ಇನ್ನೂ ನೋಡೋವು ಇದಾವೆ. ಅವೆಲ್ಲ ಇನ್ನೂ ನೋಡ್ಬೇಕಿನ್ನ, ಸುತ್ತಾಡ್ಬೇಕು. ಈಗ ಹೆಂಗಿದ್ರು ನನ್ನ ಹತ್ರ ಬೈಕ್ ಇದೆ. ಬೈಕ್ ಇದೆಯಲ್ಲ, ಟ್ರಾವೆಲ್ ವ್ಲಾಗು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಏನಂತಂದ್ರೆ, ಜನಕ್ಕೆ ರೀಚ್ ಆಗ್ಬೇಕು. ನನಗೆ ಮಿನಿಮಮ್ ಏನಿಲ್ಲ ಅಂದ್ರು ಒಂದು 500 ಸಬ್ಸ್ಕ್ರೈಬರ್ಸ್ ಅಥವಾ 1000 ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರೆ ಸಾಕು ನನಗೆ. ಆಮೇಲಿಂದ ನಾನು ಆರಾಮಾಗಿ ವ್ಲಾಗ್ ಮಾಡ್ತಾ ಇರ್ತೀನಿ. ಖಂಡಿತವಾಗಿ ಮಾಡ್ತಾ ಇರ್ತೀನಿ. ಡೈಲಿ ವ್ಲಾಗ್ ಮಾಡಿಬಿಡ್ತೀನಿ. 1000 ಸಬ್ಸ್ಕ್ರೈಬರ್ಸ್ ಆದ್ರೆ ಸಾಕು.